ನಮಸ್ಕಾರ ವೀಕ್ಷಕರೇ. ರಬಕವಿ ಬನಹಟ್ಟಿ ತಾಲೂಕಿನ ಪ್ರಜಾಸೌಧವನ್ನು ಬನಹಟ್ಟಿಯಲ್ಲಿಯೇ ನಿರ್ಮಿಸಬೇಕೆಂಬ ಬೇಡಿಕೆ ಇದೀಗ ಮತ್ತಷ್ಟು ಪ್ರಖರಗೊಂಡಿದ್ದು, ಸರ್ಕಾರ ಸ್ಪಂದಿಸದಿದ್ದರೆ ಉಗ್ರ ಹೋರಾಟಕ್ಕೂ ಸಿದ್ಧವಿರುವುದಾಗಿ ಹೋರಾಟಗಾರರು ಎಚ್ಚರಿಸಿದ್ದಾರೆ. ಬುಧವಾರ ಬನಹಟ್ಟಿಯ ಬಸ್ ನಿಲ್ದಾಣದ ಚೆನ್ನಮ್ಮ ಸರ್ಕಲ್ನಲ್ಲಿ ನಡೆಯುತ್ತಿರುವ ತಾಲೂಕು ಪ್ರಜಾಸೌಧ ನಿರ್ಮಾಣ ಹೋರಾಟದ 12ನೇ ದಿನದ ಸತ್ಯಾಗ್ರಹದಲ್ಲಿ ಸಾವಿರಾರು ಮಹಿಳೆಯರು ಭಾಗವಹಿಸಿದ್ದರು. ಶ್ರೀ ಈಶ್ವರಲಿಂಗ ಮೈದಾನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಹೋರಾಟದ ವೇದಿಕೆಯನ್ನ ತಲುಪಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಬಕವಿ ಬನಹಟ್ಟಿ ನಗರಸಭಾ ಸದಸ್ಯೆ ಶ್ರೀಮತಿ ಗೌರಿ ಮಿಳ್ಳಿ, ಪ್ರಜಾಸೌಧ ನಿರ್ಮಾಣದ ವಿಚಾರದಲ್ಲಿ ಸರ್ಕಾರ ಕೈಗೊಂಡಿರುವ ಕ್ರಮ ಸಂಪೂರ್ಣ ತಪ್ಪಾಗಿದೆ ಎಂದು ಆಕ್ಷೇಪಿಸಿದರು. ಈಗಾಗಲೇ ಬನಹಟ್ಟಿಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಗುರುತಿಸಿರುವ ಜಾಗದಲ್ಲಿಯೇ ಕೂಡಲೇ ಕಾಮಗಾರಿ ಆರಂಭಿಸಬೇಕು. ಜನರ ಬೇಡಿಕೆಯನ್ನ ಕಡೆಗಣಿಸಿ ಬೇರೆ ರೀತಿಯ ನಿರ್ಧಾರ ಕೈಗೊಳ್ಳುವುದು ಸರಿಯಲ್ಲ. ಸರ್ಕಾರ ತಕ್ಷಣ ತನ್ನ ನಿಲುವನ್ನ ಸ್ಪಷ್ಟಪಡಿಸಿ ಬನಹಟ್ಟಿಯಲ್ಲಿಯೇ ಪ್ರಜಾಸೌಧ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಪ್ರಜಾಸೌಧದ ಬೇಡಿಕೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಹೋರಾಟ ನಿರಂತರವಾಗಿ ಮುಂದುವರೆಯಲಿದೆ. ಬಂದ್ ಮಾಡುವ ಮೂಲಕ ಸರ್ಕಾರಕ್ಕೆ ನಮ್ಮ ಶಕ್ತಿ ತೋರಿಸಿದ್ದೇವೆ. ಇದಾದ ಬಳಿಕ ಸರದಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು. ಸರ್ಕಾರ ಸ್ಪಂದಿಸದಿದ್ದರೆ ಅಗತ್ಯ ಬಿದ್ದಲ್ಲಿ ಆಮರಣ ಉಪವಾಸದಂತಹ ತೀವ್ರ ಹೋರಾಟಕ್ಕೂ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಈ ಹೋರಾಟ ಯಾವುದೇ ರಾಜಕೀಯ ಪಕ್ಷ ಅಥವಾ ಜಾತಿಯ ಪರವಾದ ಹೋರಾಟವಲ್ಲ. ಇದು ಬನಹಟ್ಟಿಯ ಜನರ ಹಕ್ಕು ಮತ್ತು ಪ್ರದೇಶದ ಅಭಿವೃದ್ಧಿಗಾಗಿ ನಡೆಯುತ್ತಿರುವ ಹೋರಾಟವಾಗಿದೆ ಎಂದು ಹೋರಾಟಗಾರರು ಸ್ಪಷ್ಟಪಡಿಸಿದ್ದಾರೆ. ಪ್ರಜಾಸೌಧ ನಿರ್ಮಾಣದ ಹೋರಾಟದ ಹಿನ್ನೆಲೆಯಲ್ಲಿ ಜಮಖಂಡಿ ಕುಡಚಿ ರಾಜ್ಯ ಹೆದ್ದಾರಿಯನ್ನ ಕೆಲಕಾಲ ಬಂದ್ ಮಾಡಿ ಸಾವಿರಾರು ಮಹಿಳೆಯರು ರಸ್ತೆ ಮೇಲೆ ಕುಳಿತು ಊಟ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದ್ದರು. ಇದರಿಂದ ಹೋರಾಟದ ಸ್ವರೂಪ ಮತ್ತಷ್ಟು ತೀವ್ರಗೊಂಡಿತ್ತು. ಬನಹಟ್ಟಿಯಲ್ಲಿರುವ ಪ್ರಜಾಸೌಧ ನಿರ್ಮಾಣಕ್ಕೆ ಸಂಬಂಧಿಸಿದ ಜಾಗ ಕಂದಾಯ ಇಲಾಖೆಗೆ ಸಂಬಂಧಪಟ್ಟದ್ದಾಗಿದ್ದು, ಅಲ್ಲಿಯೇ ನಿರ್ಮಾಣ ಕೈಗೊಳ್ಳುವುದರಿಂದ ಜನರಿಗೆ ಅನುಕೂಲವಾಗಲಿದೆ ಎಂದು ಹೋರಾಟಗಾರರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ವಿದ್ಯುತ್ ಮಗ್ಗಗಳ ನೇಕಾರ ಸೊಸೈಟಿ ಅಧ್ಯಕ್ಷೆ ಶ್ರೀಮತಿ ಶಾಂತಾ ಸೊರಂಗಾವಿ, ರಾಜು ಭದ್ರನ್ನವರ, ಶಂಕರ ಸೊರಂಗಾವಿ, ಮಲ್ಲಿಕಾರ್ಜುನ ತುಂಗಳ, ಮಾಳು ಹಿಪ್ಪರಗಿ, ಮಲ್ಲಿಕಾರ್ಜುನ ಬನಕಾರ, ಶಿವಾನಂದ ಕಾಗಿ, ಮಹಾದೇವನುಚ್ಚಿ, ರವಿ ಬಾಡಗಿ, ಸೋಮು ಗೊಂಬಿ, ಸುರೇಶ ಬೀಳಗಿ, ಹೇಮಲತಾ ಪಟ್ಟಣ, ಮಾಲಾ ಬಾಲವತ್ತಿ, ಪವಿತ್ರ ತುಕ್ಕನ್ನವರ, ಮಾನಂದ ಕುಳ್ಳಿ, ಶೈಲಾ ನುಚ್ಚಿ, ಶ್ಯಾಮಲಾ ಶೀಲವಂತ, ಶೋಭಾ ಅಂಬಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಪ್ರತಿಭಟನೆಯಲ್ಲಿ ರೇಣುಕಾ ಮಡಿಮನಿ, ಸಂಗೀತ ಖಾನಾಪುರ, ಸುಶೀಲಾ ಬೀಳಗಿ, ಉಮಾ ಭದ್ರನ್ನವರ, ಉಮಾ ಡಾಗ, ಸಿದ್ದವ್ವ ಗಣೇಶನವರ, ಜ್ಯೋತಿ ರವಿ ಗಾಯಕ್ವಾಡ, ವಿನೂತಾ ಗಾಯಕ್ವಾಡ, ಸುನೀತಾ ಗಾಯಕ್ವಾಡ, ಸುನೀತಾ ಬೋರಗಿ, ಪುಷ್ಪಾ ಮಾಲಾಪುರ, ಶ್ಯಾಮಲಾ ಶೀಲವಂತ ಹಾಗೂ ಶೋಭಾ ಅಂಬಿ ಸೇರಿದಂತೆ ಸಾವಿರಾರು ಮಹಿಳೆಯರು ಪಾಲ್ಗೊಂಡಿದ್ದರು. ಬನಹಟ್ಟಿಯಲ್ಲಿಯೇ ಪ್ರಜಾಸೌಧ ನಿರ್ಮಾಣವಾಗಬೇಕು ಎಂಬ ಆಗ್ರಹದೊಂದಿಗೆ 12ನೇ ದಿನವೂ ನಡೆದ ಈ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಒಂದು ತಾಯಿ ಎದ್ರ ಮಗ ಎತ್ರ ಕಣ, ಒಂದು ಮಹಿಳೆ ಯಂತ್ರ ಅಂತಂದ್ರ ಒಂದು ಸಮಾಜ ಯಂತ್ರ ಆಗ್ತೈತಿ. ಈ ಒಂದು ನಾರಿ ಶಕ್ತಿ ಯಂತ್ರ ಅಂತಂದ್ರ ಇಡೀ ಬನಹಟ್ಟಿನ ಒಂದು ಜಾಗೃತಿ ಆಗ್ತೈತಿ ಅನ್ನೋಂಥದ್ದನ್ನ, ಜೊತೆಗೆ ನ್ಯಾಯ ಸಿಗತೈತಿ ಅನ್ನೋಂಥದ್ದನ್ನ ನಾವು ಈಗಾಗಲೇ ನೋಡ್ಕೊಂಡು ಬಂದೀವಿ. ಈ ನಮ್ಮ ಬನಹಟ್ಟಿ ಜನತೆಗೆ ಹೋರಾಟ ಏನು ಹೊಸದಲ್ಲ. ಇಲ್ಲಿ ಯಾರೂ ಹೋರಾಟ ಮಾಡುವಂತ ಮನೋಭಾವದವರು ಇಲ್ಲ. ಆದ್ರ ಸಂದರ್ಭ ಬಿತ್ತು ಅಂತಂದ್ರ ಯಾವುದೇ ನಾರಿ ಇರಲಿ, ಯಾವುದೇ ಪುರುಷ ಇರಲಿ, ಎಲ್ಲವನ್ನು ತನ್ನ ಒಂದು ಪಕ್ಷ ಜಾತಿ ಪಂಥವನ್ನ ಬದಿಗೊತ್ತಿ ಇಡೀ ಬನಹಟ್ಟಿಯ ಜನತೆಗಾಗಿ ಎಲ್ಲ ರೀತಿಯಿಂದಲೂ ಹೋರಾಟ ಮಾಡ್ಲಕ್ಕ ತಯಾರದಾರ ಅನ್ನುವಂಥದ್ದನ್ನ ಈ ಒಂದು ವೇದಿಕೆ ತೋರಿಸ್ಕೊಡಾಗ್ತೈತಿ. ಜೊತೆಗೆ ಇವತ್ತಿನ ವೇದಿಕೆ ನೋಡಿದ್ರ ಬಹುತೇಕ ನಮ್ಮ ಈ ಬನಹಟ್ಟಿ ನಗರ ಅಭಿವೃದ್ಧಿ ಸಮಿತಿ ಹಾಗೂ ಪ್ರಜಾಸೌಧ ಹೋರಾಟ ಸಮಿತಿಯ ಅಧ್ಯಕ್ಷರು ಶಂಕರ್ ಸೊರಗಾವಿ ಅವರು ಸಹಿತ ಒಂದು ಸ್ವಲ್ಪ ಬೆದರಿದಂಗ ಕಾಣ್ತೈತಿ. ನಾನಿಲ್ಲದೆ ಹೊರಗೆ ಹಾಕಿ ಬಹುತೇಕ ನೀವ ಏನಾರ ತಗೊಂಡ್ ಬರ್ತೀರಿ ಅನ್ನೋಂತ ಅಧ್ಯಕ್ಷರ, ಇವತ್ತೊಂದ ದಿವಸ ನಾವು ಹೊರಗೆ ಹಾಕ್ತಿವ್ರಿ. ಇದು ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು. ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೀವು ನೋಡ್ತಾ ಇರಿ ನಮ್ಮ ಚಾಲುಕ್ಯ ಟಿವಿ. ಧನ್ಯವಾದಗಳು.